ಚನ್ನರಾಯಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಶಾಸಕ ಸಿಎನ್ ಬಾಲಕೃಷ್ಣ ನೀರಾವರಿ ಇಲಾಖೆಯ ಅಭಿಯಂತರರ ಸಭೆ ನಡೆಸಿದ್ದಾರೆ. ಹೇಮಾವತಿ ಎಡದಂಡೆ ನಾಲೆಯಲ್ಲಿ ಸಾಕಷ್ಟು ಸೇತುವೆಗಳು ಶಿಥಿಲವಾಗಿವೆ. ಹಲವು ಸೇತುವೆಗಳು ರಿಪೇರಿ ಮಾಡಬೇಕಿದೆ. ಇನ್ನೂ ಹೊಸದಾಗಿ ಸೇತುವೆಗಳನ್ನು ನಿರ್ಮಾಣ ಮಾಡಬೇಕಿದೆ. ಈ ಬಗ್ಗೆ ನೀರಾವರಿ ಇಲಾಖೆ ಎಂಡಿಯನ್ನು ತಾಲೂಕಿಗೆ ಕರೆತರಲಾಗುವುದು. ಅಷ್ಟರಲ್ಲಿ ಇಲಾಖೆಯ ಇಂಜಿನಿಯರ್ಗಳು ಈ ಬಗ್ಗೆ ಪರಿಶೀಲನೆ ಮಾಡಿ ವರದಿ ತಯಾರು ಮಾಡಬೇಕು ಹಾಗೂ ಎಂಡಿ ಆಗಮಿಸಿದಾಗ ಅವರಿಗೆ ಮಾಹಿತಿ ನೀಡಲು ಮುಂದಾಗಬೇಕು ಎಂದು ಸಭೆಯಲ್ಲಿ ಇಂಜಿನಿಯರ್ಗಳಿಗೆ ತಾಕೀತು ನೀಡಿದ್ದಾರೆ. ಅದನ್ನು ಅವ್ರನ್ನೇ ಕರ್ಕೊಂಡ್ಬಂದು ವಿಸಿಟ್ ಮಾಡಿ ಅದನ್ನು ಹೊಸ ಮೋಟ್ರ್ಗಳನ್ನ ಪಂಪ್ಗಳನ್ನ ಅಳವಡಿಸಬೇಕು. ಅದ್ರ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಲಿಫ್ಟ್ ಮಾಡೋ ಉದ್ದೇಶದಿಂದ ಕರ್ಕೊಂಡ್ಬರ್ತೀವಿ. ಅದ್ರ ಜೊತೆಗೆ ನಮ್ಮ ಮೇನ್ ಕೆನಾಲ್ಗಳು ಇಲ್ಲಿಂದ ಕೇರ್ಪೇಟೆಗೆ ಹೋಗ್ತಕ್ಕಂಥ ಕೆನಾಲ್ ಇರ್ಬೋದು, ಕೆಲವು ಕಡೆ ಹಳೆ ಬ್ರಿಡ್ಜ್ಗಳು ಇವತ್ತು ಬೀಳುವಂಥ ಸ್ಥಿತಿನಲ್ಲಿದ್ದಾವೆ. ಹಿಂದೆ ಮಾಡರ್ನೈಸ್ ಮಾಡಿದಾಗ ಅದು ಕೆಲವು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಬಹುಶಃ ನಮ್ಮ ಕೇರ್ಪೇಟೆ ವ್ಯಾಪ್ತಿನಲ್ಲೂ ಕೆಲವು ಇರ್ಬೋದು, ನಮ್ಮ ವ್ಯಾಪ್ತಿಲಿ ಇರ್ಬೋದು. ಖುದ್ದಾಗಿ MD ಅವ್ರನ್ನೇ ಆ ಸ್ಪಾಟಿಗೆ ಕರ್ಕೊಬರ್ತೀನಿ. ಅದು ಬಂದ ಮೇಲೆ ಅದು ವಿಡಿಯೋ ಮಾಡಿಸಿ ಆ ಸ್ಥಿತಿಗತಿ ನೋಡಿ ಆ ಹೊಸ ಸೇತುವೆಗಳನ್ನು ನಿರ್ಮಾಣ ಮಾಡಲಿಕ್ಕೂ ಕೂಡ ಕ್ರಮ ವಹಿಸ್ತೀವಿ. ಅವರು ಕೂಡ ವಿಸಿಟ್ ಮಾಡ್ತೀವಿ ಅಂತ ಆಶ್ವಾಸನೆ ನೀಡಿದ್ದಾರೆ. ಯಾಕಂದರೆ ಏನಾದರೂ ಮುಂದಕ್ಕೆ ಅನಾಹುತಗಳಾದರೆ ನೀರಾವರಿ ಇಲಾಖೆನ ಅದು ಹೊಣೆ ಹೊತ್ಕೋಬೇಕಾಗ್ತದೆ. ಯಾಕಂದರೆ ಅಲ್ಲಿ ಜನ ಜಾನುವಾರುಗಳು ಓಡಾಡ್ತಾರೆ, ಭಾರಿ ವಾಹನಗಳು ಓಡಾಡ್ತವೆ, ಕಬ್ಬಿನ ಲಾರಿ ಇರ್ಬೋದು, ಇನ್ನಿತರ ಒಂದು ಮನೆ ಕೆಲಸಕ್ಕೆ ಒಂದು ಸ್ಯಾಂಡ್ ಇರ್ಬೋದು. ಆದರೆ ಅದು ನೀರಾವರಿ ಇಲಾಖೆಯ ಹೊಣೆ ಆಗುತ್ತೆ. ಆ ಒಂದು